ಈ ನಮ್ಮ ಸ್ಕೂಲು ಮತ್ತು ಕಾಲೇಜು ವ್ಯಾಪ್ತಿಯಲ್ಲಿ ಬರುವಂಥ ಅಂಗಡಿಗಳಲ್ಲಿ ಎಕ್ಸ್ಪೈರ್ ಆಗಿರುವಂಥ ವಾಟರ್ ಬಾಟಲ್ಸು ಮತ್ತು ಮಕ್ಕಳು ತಿನ್ನುವಂಥ ಚಾಕ್ಲೇಟ್ಸು ಮತ್ತು ಸಾಫ್ಟ್ ಡ್ರಿಂಕ್ಸು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲದೂ ಕೂಡ ಎಕ್ಸ್ಪೈರ್ ಆಗಿರುವಂಥ ಕೊಟ್ಟಿರೋದ್ರಿಂದ ಮಕ್ಕಳಿಂದು ಆರೋಗ್ಯಕ್ಕೆ ಹಾನಿ ಆಯಿತು ಅಂತ ಅಂದ್ಬಿಟ್ಟು ಒಂದಿಷ್ಟು ದೂರು ಕೊಟ್ಟಿದ್ರು. ಅದ್ರ ಬೇಸಿಸ್ ಮೇಲೆ ನಾವು ಒಂದು 8 ಟೀಮ್ ಇದೆ, ಅದು ಸರ್ಪ್ರೈಸ್ ವಿಸಿಟನ್ನು 6ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಾವು ನಿನ್ನೆ ಮಾಡಿದ್ದೀವಿ. ಅಲ್ಲಿ ನಾವು ಕಂಡು ಬಂದದ್ದು, ಅಲ್ಲಿ ಏನು ಪದಾರ್ಥಗಳ ಅಂಗಡಿಗಳು ಸಿಕ್ಕಿದೆ ಅಲ್ಲಿ ಯಾವುದೇ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟಾಗಿ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಐಟಮ್ಸ್ ಇರಲಿಲ್ಲ ಅಂಗಡಿಗಳಲ್ಲಿ. ನಾವು ಮೇನಾಗಿ ಫೋಕಸ್ ಮಾಡಿದ್ದು ಸಣ್ಣ ಅಂಗಡಿಗಳು, ಎಲ್ಲಿ ಮಕ್ಕಳು ಜಾಸ್ತಿ ಹೋಗ್ತಾರೆ, ಮತ್ತು ಬೇಕ್ರಿಗಳಲ್ಲಿ ಎಕ್ಸ್ಪೈರ್ ಆಗಿರುವಂಥ ಸಾಫ್ಟ್ ಡ್ರಿಂಕ್ಸು ಮತ್ತು ರೊಟ್ಟಿಗಳು. ಈಗ ಏನು ರೆಡಿಮೇಡ್ ರೊಟ್ಟಿಗಳು ಬರ್ತಾ ಇದೆ, ಅದರಿಂದ ಕೂಡ ನಾವು ಚೆಕ್ ಮಾಡಿದ್ವಿ. ಆ ಥರ ಎಲ್ಲ ಚೆಕ್ ಮಾಡಿದಾಗ ಚಿಪ್ಸು ಮತ್ತು ಐಸ್ ಕ್ರೀಮ್ಸು ಅದು ಎಲ್ಲ ಕೂಡ ಎಕ್ಸ್ಪೈರಿ ಆಗಿರೋಂಥದ್ದು ಇಟ್ಕೊಂಡನ್ನು ನಾವು ಜಪ್ತಿ ಮಾಡ್ಕೊಂಡಿದ್ವಿ. ಆ ಜಪ್ತಿ ಮಾಡಿರುವಂಥ ಪದಾರ್ಥಗಳನ್ನು ನಾವು ಇವಾಗ ಹೆಲ್ತ್ ಇನ್ಸ್ಪೆಕ್ಟರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೆಕ್ಸ್ಟ್ ಅವರಿಗೆ ನಾವು ಇದೇ ರೀತಿಯಲ್ಲಿ ನಾವು ವಿಸಿಟ್ ಮಾಡಿದಾಗ ಎಕ್ಸ್ಪೈರ್ ಆಗಿರುವಂಥ ಐಟಮ್ಸ್ ಏನಾದರೂ ಸಿಕ್ಕಿದ್ದಲ್ಲಿ ಅವರಿಗೆ ನಾವು ಮೌಖಿಕವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಅವರಿಗೆ ಪನಿಷ್ಮೆಂಟ್ ಜೊತೆಗೆ ಅವ್ರಿಗೇನು ಲೈಸೆನ್ಸು, ಫೈನಾನ್ಷಿಯಲ್ ಫೈನ್ ಕೂಡ ಹಾಕ್ತೀವಿ ಅಂತ ಅಂದ್ಬಿಟ್ಟು ಅವರಿಗೆ ಓರಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬಂದಿದ್ದೀವಿ. ಈವನ್ ಅದರಲ್ಲಿ ಮೆಡಿಕಲ್ಸಿಗೂ ಕೂಡ ವಿಸಿಟ್ ಮಾಡಿದ್ವಿ, ಅಲ್ಲೂ ಕೂಡ ಅದು ಚ್ಯೂಯಿಂಗಮ್ಸ್ ಎಲ್ಲ ಇತ್ತಲ್ಲ, ಅಂಥ ಪದಾರ್ಥಗಳು ಕೂಡ ನಿಮ್ಮ ಮಕ್ಕಳಿಗೆ ಯಾವಾಗ ಸಪ್ಲೈ ಆಗಿದ್ದು? 3 ಡೇಸ್ ಆಗಿದೆಯಾ? ಎಲ್ಲಿ ತೊಗೊಂಡಿರೋ ಎಂಟ್ರಿ ಇದೆಯಾ ನಿಮ್ಮ ಹತ್ರ? ಈ ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರೋಂಥ ವಾಟರ್ ಬಾಟಲ್ಸನ್ನೆಲ್ಲ ನಾವು ತೆಗೆದಾಕ್ತೀವಿ ಅಷ್ಟೇ. ಇಲ್ಲ ಸಮಥಿಂಗ್ ಅಲ್ಲ, ಬಿಲ್ ಪ್ರಶ್ನೆ ಅಲ್ಲ ನಮಗೆ. ನೋಡಿ ಅಮ್ಮ, 7 ಮಾರ್ಚಿಗೆ ಎಕ್ಸ್ಪೈರ್ ಆಗಿದೆ ಇದೆಲ್ಲ. ಯೂಸ್ ಬೈ 7 ಮಾರ್ಚ್ 2026. ನೋಡಿ 7 ಮಾರ್ಚ್ ಚೇಂಜ್ ಮಾಡ್ಕೊಟ್ಟು 5 days ನಾರ್ಮಲ್ ಕಂಡೀಷನ್, 10 days ನೀವು ಹೊರಗಡೆ ಇಟ್ಟಿರೋದಾದ್ರೆ 5 days. ಇದೀಗ ಡೇಟ್ ಯಾವಾಗ ಅಂತ ಹೇಳ್ತಾರೆ? ಇಲ್ಲ ಸರ್, ಅದು ಇನ್ನೂ ಟೈಮ್ ಇದೆ. ಇದರಲ್ಲಿ ಯಾವುದು ಡೇಟ್ ಯಾವುದು? ಎಷ್ಟು 45 ಡೇಸ್ ಅಂತ ಡೇಟ್ ಹಾಕಿ ಇದು ಹೋಗಿದೆ ನೋಡಿ. ಇದೆಲ್ಲ ಇಲ್ದಿದ್ರೆ ನೀವು ತಗೊಳಕ್ಕೆ ಹೋಗ್ಬಾರ್ದು. ಸ್ಕೂಲ್ ಪ್ರಿಮೈಸಸ್ ಮತ್ತು ಕಾಲೇಜ್ ಇರೋ ಪ್ರಿಮೈಸಸ್ ಅಂಗಡಿಗಳಲ್ಲೆಲ್ಲ ನಾವು ಇವತ್ತು ಫುಲ್ಲು ತಾಲೂಕು ಮಟ್ಟದ ನಮ್ದು ಏನು ಟೀಮ್ ಇದೆ ಅದು ಬಂದು ಎನ್ಕ್ವೈರಿ ಮಾಡಿದಾಗ ನಮಗೆ ಎಕ್ಸ್ಪೈರ್ ಆಗಿರೋವಂಥ ಪ್ರಾಡಕ್ಟ್ಸು, ಕೋಲ್ಡ್ ಡ್ರಿಂಕ್ಸು ಮತ್ತು ಬೇರೆ ಚಾಕ್ಲೇಟ್ಸು ಮತ್ತು ಉಪ್ಪಿನಕಾಯಿ ಅದೆಲ್ಲ ಕೈಗೆ ಸಿಕ್ಕಿರೋದ್ರಿಂದ ಅವರಿಗೆ ಒಂದು ನೋಟಿಸ್ ಕೊಟ್ಟು ನಾವು ಇವಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಇದೇ ಥರ ಆಯಿತು ಅಂತ ಅಂದರೆ ಅವರಿಗೆ ಫೈನ್ ಹಾಕಿ ಅವ್ರ ಅಂಗಡಿಗಳನ್ನು ಕ್ಲೋಸ್ ಮಾಡ್ತೀವಿ.